ಹಲೋ ನಮಸ್ಕಾರ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಈಗ ಅವರ ಹೆಸರಿನಲ್ಲಿ ಸಾಕಷ್ಟು ನಾಡಿನಾದ್ಯಂತ ಮತ್ತು ದೇಶದಾದ್ಯಂತ ರಾಘವೇಂದ್ರ ಮಠಗಳಿವೆ. ಆದರೆ ಎಲ್ಲ ಮಠಗಳು ಸಹ ರಾಘವೇಂದ್ರ ಹೆಸರಿನಲ್ಲಿದ್ದರೂ ಸಹ ಆದರೆ ಆ ಮಠಗಳ ಆಸ್ತಿ ವಿವಾದಕ್ಕೆ ಅಂದರೆ ಅದು ವಾರಸುದಾರಿಕೆ ವಿಷಯದಲ್ಲಿ ಒಂದಿಷ್ಟು ಗೊಂದಲ ಉಂಟುಪಟ್ಟಿದೆ. ಇದೇ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಕೊಪ್ಪಳಕ್ಕೆ ಬಂದಿರುವಂಥ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರಿಗೆ ಒಂದು ಪ್ರತಿಭಟನೆ ಬಿಸಿ ಏರಿತು. ಕೊಪ್ಪಳ ನಗರದಲ್ಲಿ ಒಂದು ರಾಗೇರ ಮಠ ಇದೆ. ಅದು ರಾಘವೇಂದ್ರ ಸ್ವಾಮಿಗಳ ಮಠ. ಈ ಮಠವು 1971ರಲ್ಲಿ ಇಲ್ಲಿಯ ಭಕ್ತರು ಒಂದು ರಾಘವೇಂದ್ರ ಸ್ವಾಮಿಗಳ ಮಠವನ್ನಿದ್ದರು. ಅಲ್ಲಿ ಮೃತ್ಯಕಿಯನ್ನು ತಂದು ಇಲ್ಲಿದ್ದು, ಅದರ ನಂತರ ಅಲ್ಲಿ ಉಳಿಗೆ ಆಚಾರ್ಯರು ಅದಕ್ಕೆ ಅಧ್ಯಕ್ಷರಾಗಿದ್ದರು. ಅದು ಒಂದು ಸಮಿತಿಯನ್ನು ಮಾಡಿಕೊಂಡು ಅಲ್ಲೇ ನಾವು ಆದರೆ ಮಂತ್ರಾಲಯಕ್ಕೂ ಮತ್ತು ಈ ಮಠಕ್ಕೂ ಹೆಸರು ಮಾತ್ರ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವಾಗಿದ್ದರೂ ಸಹ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಇದೇ ಗ್ರಾಮ ನಾಗರಿಕರು ಬ್ರಾಹ್ಮಣ ಸಮಾಜದ ರಾಯರ ಮಠದ ಭಕ್ತರು ಅದನ್ನು ವಹಿಸ್ಕೊಂಡು ಇದನ್ನು ಮಠವನ್ನು ನಡೆಸ್ಕೊಂಡು ಹೋಗ್ತಾರೆ. ಈಗ ಇತ್ತೀಚೆಗೆ ಅಂದರೆ ಮೊನ್ನೆ ದಿನ ಕೊಪ್ಪಳಕ್ಕೆ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಆಗಮಿಸಿದರು. ಅವರು ನಿನ್ನೆ ದಿನ ಅಂದರೆ ಮಾರ್ಚ್ 27ರಂದು ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗಿತ್ತು. ಅದೇ ವೇಳೆ ಅವರು 26 ಸಂಜೆ ಮಠಕ್ಕೆ ಬಂದಾಗ ಮಠದಲ್ಲಿ ಒಂದಿಷ್ಟು ಪ್ರವಚನ ಮಾಡುವ ಸಂದರ್ಭದಲ್ಲಿ ಅವರು ಮತ್ತು ಅಲ್ಲಿ ಒಂದು ಮಾತನ್ನು ಹೇಳಿದರು. ಈ ಮಠದ ಈ ಮಠವೂ ಸಹ ರಾಯರ ಮಠಕ್ಕೆ, ಇದು ರಾಯರ ಮಠದಿಂದಲೇ ನಾವು ನಡೆಸಿಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದು ಇದು ಅಸಮಾಧಾನಕ್ಕೆ ಸ್ಫೋಟವಾಯಿತು. ಅದರ ನಂತರ ಅವರು ಬೇರೆಯವರ ಮನೆಯಲ್ಲಿ ವಾಸ್ತವ್ಯ. ಆದರೆ ಅದೇ ಸಂದರ್ಭದಲ್ಲಿ ರಾಯರ ಮಠದಿಂದ ಭಕ್ತರು ಈ ಮಠವನ್ನು ನಾವೇ ಉಳಿಸ್ಕೊಳ್ತೀವಿ ಅಂತೇಳಿ ಸ್ವಾಮೀಜಿಗಳ ವಿರುದ್ಧನೇ ಪ್ರತಿಭಟನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ಈ ಮಠವನ್ನು ಮಂತ್ರಾಲಯದ ಮಠದೊಂದಿಗೆ ಸೇರಿಸ್ಕೊಳ್ಳೋದಲ್ಲ, ನಾವೇ ಭಕ್ತರು ನಾವೇ ನಿರ್ವಹಿಸ್ತೀವಿ ಅನ್ನುವಂಥ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು. ಇದರಿಂದ ಒಂದಿಷ್ಟು ಗೊಂದಲ ಏರ್ಪಡಿತ್ತು ಮತ್ತು ವಾರಸುದಾರಿಕೆ ವಿಷಯದಲ್ಲಿ ರಾಯರ ಮಠದಲ್ಲಿ ಇರುವಂಥ ಭಕ್ತರಿಗೆ ಮತ್ತು ಸ್ವಾಮೀಜಿಗಳ ಮಧ್ಯೆ ಒಂದಿಷ್ಟು ಅಸಮಾಧಾನಕ್ಕೆ ಕಾರಣವಾಯಿತು. ಅದರ ನಂತರ ಸ್ವಾಮಿಗಳು ಅವರೇನು ಅಲ್ಲಿದ್ದ ತೆರಳಿದ್ರು ಮತ್ತು ಆ ಸಂದರ್ಭದಲ್ಲಿ ಅವರು ಇದನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಳ್ಳೋಣ, ನಮಗೇನಾದರೂ ಹೆಚ್ಚು ಇದಿಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡ್ರು. ಆದರೆ ಅವರು ಅಸಮಾಧಾನಿತರಾಗಿದ್ದರು ಅನ್ನೋ ಕಾರಣಕ್ಕಾಗಿ ಅವರು ಮರುದಿನ ಅಂದರೆ ನಿನ್ನೆಯ ದಿನ ಮಾರ್ಚ್ 27ರಂದು ಮುಂಜಾನೆ ವೇಳೆಗೆ ಅವರು ಪೂಜೆಗೆ ಬರಬೇಕಾಗಿತ್ತು. ಪೂಜೆ ವೇಳೆಗೆ ಬಂದಾಗ ಅವರು ಹೊರಗಡೆನೆ ಮಠದ ಆವರಣದ ಮುಂದಿನಿಂದಲ್ಲಿರುವಂಥ ಹನುಮದೇವರಿಗೆ ಮತ್ತು ರಾಯರ ವೃಂದಾವನಕ್ಕೆ ಹೊರಗಿನಿಂದ ಪೂಜೆ ನಮಸ್ಕರಿಸಿ ಅವರು ವಾಪಸ್ಸಾದರು. ಜೊತೆಗೆ ಅವರು ಆನೆಗುಂದಿಯಲ್ಲಿ ಹೋಗಿ ಪೂಜೆಯನ್ನು ಮಾಡಿದ್ರು ಅನ್ನುವಂಥ ಇದೆ. ಜೊತೆಗೆ ಒಂದು ದಿನದ ಇಡೀ ದಿನದ ಕಾರ್ಯಕ್ರಮ 27ರ ಕಾರ್ಯಕ್ರಮ ಅವರು ತುಲಾಭಾರ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮ ಇದ್ದು 6 ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಅವರು ಹೋದರು. ಅಲ್ಲೇ ಇರುವಂತ ಹೇಳಿದರೆ ನಮಗೆ ಇದು ಅನಿವಾರ್ಯ ಕಾರಣಕ್ಕಾಗಿ ನಾನೀಗ ಒಳಗಡೆ ಹೋಗಲಿಲ್ಲ ಮತ್ತು ಒಂದಿಷ್ಟು ಬೇರೆ ಬೇರೆ ಕಾರಣಕ್ಕಾಗಿ ಹೋಗಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೊಂಡು ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆ ನೀಡಿ ಸ್ವಾಮಿಗಳು ತೆರಳಿದರು. ಜಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ನಿನ್ನೆ ಮತ್ತು ಇಂದು 2 ದಿನದ ಕೊಪ್ಪಳ ಮಹಾನಗರದ ವಾಸ್ತವ್ಯ ಅನ್ನುವಂಥದ್ದು ನಮ್ಮದು ಪೂರ್ವಯೋಜಿತವಾಗಿತ್ತು. ನಿನ್ನೆ ದಿನ ಕೊಪ್ಪಳದ ಸಮಸ್ತ ಭಕ್ತರು ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ನಮ್ಮ ಸಂಸ್ಥಾನವನ್ನು ಮೂಲರಾಮದೇವರನ್ನ ನಮ್ಮನ್ನು ಸ್ವಾಗತಿಸಿ ಸಂಜೆಯ ಪ್ರವಚನಾದಿ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ನಡೆಯಿತು. ಇವತ್ತು ನಾವು ಅನಿವಾರ್ಯವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ. ಮತ್ತು ಸದ್ಯದಲ್ಲೇ ಕೊಪ್ಪಳಕ್ಕೆ ಬಂದು ಮೂಲರಾಮದೇವರ ಪೂಜೆಯನ್ನು ಮಾಡಿ ಎಲ್ಲರಿಗೂ ದೇವರ ದರ್ಶನ ಮಾಡಿ ಎಲ್ಲರಿಗೂ ಪ್ರಸಾದವನ್ನು ನೀಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ಇಲ್ಲ, ಸ್ವಲ್ಪ ಸಮಯ ಆಗಿದೆ, ಮತ್ತೆ ಬರ್ತೇನೆ ನಾನು. ಶುಭಮಸ್ತು. ನಡಿ. ಅದರ ನಂತರ ಅಂತ ಹೇಳಿದರೆ ಇಲ್ಲಿ ನಮ್ಮ ಮಠದ ವ್ಯವಸ್ಥಾಪಕರಾದ ಜಗನ್ನಾಥ ಹುಣಗುಂದ ಅವರು ಹೇಳೋದು, ಇದು ಮಠದ ಆಂತರಿಕ ವಿಷಯವಾಗಿದೆ, ಇದನ್ನು ನಾವೇ ಕುಂತು ಬಗೆಹರಿಸ್ಕೊಳ್ತೇವೆ. ಆದರೆ ಇದರಲ್ಲಿ ನಾವು ಸ್ವಾಮಿಗಳನ್ನು ಅನುಗ್ರಹಕ್ಕಾಗಿ ಕರೆದಿದ್ವಿ, ಅವರು ಬರಬೇಕಾಗಿತ್ತು. ಅವರ ಅಸಮಾಧಾನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರನ್ನು ಕರೆದು ಇದನ್ನು ಸೌಹಾರ್ದಯುತವಾಗಿ ಏನೆಲ್ಲ ಬಗೆಹರಿಸ್ಕೋಬೇಕು ಅನ್ನೋದನ್ನು ನಮ್ಮ 2 ಮಠದ ಭಕ್ತರೊಂದಿಗೆ ಮತ್ತು ಸ್ವಾಮಿಗಳೊಂದಿಗೆ ನಾವು ಕರಿತೀವಿ ಮತ್ತು ಅವರ ಅನುಗ್ರಹಕ್ಕಾಗಿ ಅವರನ್ನು ನಾವು ಆಹ್ವಾನಿಸಿದೆ. ಅವರ ಅಸಮಾಧಾನದಿಂದ ಹೊರಗೆ ಹೋಗಿದ್ದಾರೆ ಅನ್ನುವಂಥ ಇದಾಯಿತು. ಇದು ಮಠದ ಆಂತರಿಕ ವಿಷಯ. ನಾವು ನಮ್ಮ ಮಠದ ಒಳಗಡೆ ಎಲ್ಲ ಚರ್ಚೆ ಮಾಡಿಕೊಡ್ತೀವಿ. ಆಡಳಿತ ವಿಷಯ ಸಂಬಂಧಪಟ್ಟಂಗೆ ಏನೋ ಸ್ವಲ್ಪ ತಕರಾರಾಗಿದೆ, ಅದನ್ನು ನಾವು ಚರ್ಚೆ ಮಾಡಿಕೊಂಡು ಅನಂತರದಲ್ಲಿ ನಾವು ತಮಗೆಲ್ಲ ಅದನ್ನು ತಿಳಿಪಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೆಚ್ಚಿಗೆ ಈಗ ಹೇಳೋದು ಒಂದು ಸ್ವಲ್ಪ ಅನಿಸುತ್ತೆ ಅನ್ನಿಸ್ತದೆ, ಅನಂತರದೊಳಗೆ ತಿಳಿಸ್ತೀನಿ. ಇಲ್ಲ, ಗುರುಗಳಿಗೆ ಆ ಥರದ್ದೇನು ಬೇಜಾರಾಗಿಲ್ಲ. ನಾವು
ಅಷ್ಟೇ ಕೇಳ್ಕೊಂಡಿದ್ದೀವಿ. ನಾವು ಇಲ್ಲಿನ ಮಠದ ಬಗ್ಗೆ ವಿಷಯವಾಗಿ ನಮ್ಮದೇ ಇಲ್ಲಿ ಮಠ ನಮ್ಮದು ಇಲ್ಲಿಯವರೇ ನಾವು ನಡೆಸ್ತೀವಿ ಅಂತ ಕೇಳ್ಕೊಂಡಿದ್ದೀವಿ. ಅವರು ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಹೆಚ್ಚಿನ ಏನು ವಿಷಯ ಇಲ್ಲ, ನಂತರದಲ್ಲಿ ತಿಳಿಸ್ತೀವಿ. ಅಲ್ಲ, ಅದನ್ನು ನಾವು ನೋಡಿಲ್ಲ, ಅದನ್ನು ನೋಡಿದ ನಂತರ ಹೇಳ್ತೀವಿ ಅಂತ ಹೇಳಿದ್ದೀವಿ. ಅಲ್ಲ, ಯಾವಾಗ ಇವತ್ತು ಮಾಡ್ಲಿಕ್ಕೆ ನಾವು ತಿಳಿಸಿದ್ವಿ. ಇವತ್ತು ನಮಗೆ ಅಸಮಾಧಾನ ಆಗಿದೆ ಅಂತ ತಿಳಿಸಿದ್ವಿ. ಅದಕ್ಕೆ ಅವ್ರು ಬರಲ್ಲ, ಯಾವಾಗಾದರೂ ಸ್ವಾಮಿಗಳಿಗೆ ಇಲ್ಲಿ ಅವ್ರು ಬಂದು ನಮಗೆ ಅನುಗ್ರಹ ಮಾಡಲಿ ಅಂತ ನಮ್ಮ ಅಪೇಕ್ಷೆ ಅದ. ನಮ್ಮ ಅಪೇಕ್ಷೆ ಅದ ಎಲ್ಲರದು. ಬರಲಿ, ಅವ್ರು ಬಂದು ಅನುಗ್ರಹ ಮಾಡಲಿ ನಮಗಂತ ನಮ್ಮ ಅಪೇಕ್ಷೆ ಅದ. ಕೊಪ್ಪಳದವರಿಗೆ ಉಳಿಬೇಕು ಅಂತ. ಇದೇ ಕಾರಣಕ್ಕಾಗಿ ಏನು 1971ರಲ್ಲಿ ಈ ಕೊಪ್ಪಳದಲ್ಲಿರುವಂಥ ರಾಯರ ಮಠಕ್ಕೂ ಮತ್ತು ಮಠದ ಈಗ ವಿವಾದವಾಗಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ರೂಪ ಪಡೆಯುತ್ತೆ ಮತ್ತು ಸ್ವಾಮಿಗಳ ಇದರ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಮತ್ತು ಕೊಪ್ಪಳ ಮತ್ತು ಮಂತ್ರಾಲಯದ ಮಠದ ಮಧ್ಯೆ ಈ ವಿವಾದ ಹೇಗೆ ಬಗೆಹರಿತು ಅನ್ನೋದನ್ನು ಕಾದು ನೋಡಬೇಕು. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.